ಬ್ರಹ್ಮಪುರಾಣದ ಸಾರ ಮೊದಲ ಭಾಗ. ಸ್ನೇಹಿತರೆ, ಒಂದು ಕ್ಷಣ ಕಣ್ಣು ಮುಚ್ಚಿ ಭೂಮಿಯೂ ಇಲ್ಲದ, ಆಕಾಶವೂ ಇಲ್ಲದ, ಹಗಲೂ ರಾತ್ರಿಯೂ ಇಲ್ಲದ ಸಮಯವನ್ನು ಊಹಿಸಿಕೊಳ್ಳಿ. ಆ ಸಂಪೂರ್ಣ ಮೌನದಲ್ಲಿ ಯಾರು ಎಚ್ಚರವಾಗಿದ್ದರು? ಇಂದು ನಾವು ಆ ಮಹಾನ್ ಪುರಾಣದ ಪುಟಗಳನ್ನು ತೆರೆಯಲಿದ್ದೇವೆ. ಅದು ಕೇವಲ ಒಂದು ಕಥೆಯಲ್ಲ, ಆದರೆ ನಮ್ಮಿಂದ ಮರೆಮಾಡಲ್ಪಟ್ಟ ನಮ್ಮ ಅಸ್ತಿತ್ವದ ನಕ್ಷೆಯಾಗಿದೆ. ಈ ಪ್ರಯಾಣದಲ್ಲಿ ನೀವು ಜೀವನವನ್ನು ನೋಡುವ ವಿಧಾನವನ್ನು ಶಾಶ್ವತವಾಗಿ ಬದಲಾಯಿಸುವ ಬಗೆಹರಿಯದ ರಹಸ್ಯಗಳಿಗೆ ಉತ್ತರಗಳನ್ನು ನೀವು ಕಾಣಬಹುದು. ಈ ಅನಂತ ವಿಶ್ವ ಮತ್ತು ನಾವೆಲ್ಲರೂ ಹುಟ್ಟಿದ ಆ ಮೊದಲ ಚಿನ್ನದ ಬೀಜ ಯಾವುದು? ಒಳ್ಳೆಯದು ಮತ್ತು ಕೆಟ್ಟದ್ದು ಬೇರ್ಪಡಿಸಲಾಗದು ಎಂದು ನಿಮಗೆ ತಿಳಿದಿದೆಯೇ? ದೇವರುಗಳು ಮತ್ತು ರಾಕ್ಷಸರು ಒಂದೇ ತಂದೆಯ ಮಕ್ಕಳು ಎಂದು ಘೋಷಿಸುವ ಆ ರಾಜ್ಯ ಯಾವುದು? ಕಲಿಯುಗದಲ್ಲಿ ದೇವರು ಕೈಯೂ ಮತ್ತು ಕಾಲುಗಳಿಲ್ಲದೆ ತನ್ನ ಅಪೂರ್ಣ ರೂಪದಲ್ಲಿ ಪೂಜಿಸಲು ಏಕೆ ಒಪ್ಪಿಕೊಂಡನು? ಆ ಅಂಗವೈಕಲ್ಯದಲ್ಲಿ ಯಾವ ಆಳವಾದ ಅರ್ಥ ಅಡಗಿದೆ? ನಮ್ಮ ಪೂರ್ವಜರು, ಪಿತೃಗಳು ನಾವು ನೀಡಿದ ನೀರನ್ನು ನಿಜವಾಗಿಯೂ ಕುಡಿಯುತ್ತಾರೆಯೇ? ಇದು ಕೇವಲ ಭ್ರಮೆಯೇ? ಮರಣಾನಂತರದ ಜೀವನದ ವಿಜ್ಞಾನವೇನು? ಮತ್ತು ಅತ್ಯಂತ ದೊಡ್ಡ ಪ್ರಶ್ನೆ, ಕಲಿಯುಗದಲ್ಲಿ ದೇವರುಗಳೂ ಸಹ ಹಂಬಲಿಸುತ್ತಿದ್ದ ಮತ್ತು ಸತ್ಯಯುಗದಲ್ಲಿ ಯಾರೂ ಪಡೆಯದ ಆ ಒಂದು ರಹಸ್ಯ ವರ ಯಾವುದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಮತ್ತು ಮೋಕ್ಷದ ರಹಸ್ಯ ಕೀಲಿಯು ಇಂದು ಬಹಿರಂಗವಾಗಲಿದೆ. ಇದು ಬ್ರಹ್ಮಪುರಾಣದ ಕಥೆಯಾಗಿದ್ದು, ಇದನ್ನು ಕೇಳುವುದು ಸ್ವತಃ ಒಂದು ಪುಣ್ಯ. ಮೊದಲನೇ ಅಧ್ಯಾಯ, ನೈಮಿಷಾರಣ್ಯದ ಕುತೂಹಲ. ಈ ಕಥೆಯು ಭೂಮಿಯ ಮೇಲಿನ ಪುಣ್ಯ ಮತ್ತು ಪಾಪಗಳ ಸಮತೋಲನವು ಅಲುಗಾಡಲು ಪ್ರಾರಂಭಿಸಿದ ಪವಿತ್ರ ಸಮಯದಲ್ಲಿ ನಡೆಯಿತು. ಆದರೆ ರಾಶಿಚಿಹ್ನಗಳ ಹೃದಯಗಳಲ್ಲಿ ಜ್ಞಾನದ ಬಾಯರಿಕೆ ಬಲವಾಗಿತ್ತು. ನಾವು ಇಂದು ಸೀತಾಪುರದ ಬಳಿಯ ಪ್ರದೇಶವೆಂದು ಗುರುತಿಸುವ ಪವಿತ್ರ ನೈಮಿಷಾರಣ್ಯ ತೀರ್ಥದಲ್ಲಿ ಒಂದು ಬೃಹತ್ ಯಜ್ಞವನ್ನು ನಡೆಸಲಾಗುತ್ತಿತ್ತು. ಇದು ಕೇವಲ ಬೆಂಕಿಗೆ ಅರ್ಪಣೆಗಳನ್ನೊಳಗೊಂಡ ಯಜ್ಞವಲ್ಲ, ಆದರೆ ಜ್ಞಾನದ ಮಹಾಯಜ್ಞವಾಗಿತ್ತು. ಸಾವಿರಾರು ಋಷಿಗಳು, ತಪಸ್ವಿಗಳು ಮತ್ತು ವಿದ್ವಾಂಸರು ಅಲ್ಲಿ ಜಮಾಯಿಸಿದ್ದರು. ಅವರ ಹಣೆಗಳು ಕಾಂತಿಯಿಂದ ಹೊಳೆಯುತ್ತಿದ್ದವು, ಆದರೆ ಅವರ ಕಣ್ಣುಗಳು ಆಳವಾದ ಬಾಯರಿಕೆಯಿಂದ ಉರಿಯುತ್ತಿದ್ದವು. ಆ ಬಾಯರಿಕೆ ಸತ್ಯವನ್ನು ತಿಳಿದುಕೊಳ್ಳುವುದಾಗಿತ್ತು. ಆ ಕ್ಷಣದಲ್ಲಿಯೇ ಪುರಾಣಗಳ ಸರ್ವೋಚ್ಚ ವಿದ್ವಾಂಸ ಮತ್ತು ವ್ಯಾಸನ ಶಿಷ್ಯ ಸೂತಜಿ ಬಂದರು. ಅವನನ್ನು ನೋಡಿದ ತಕ್ಷಣ ಎಲ್ಲ ಆರ್ಷಿಗಳು ಅವನನ್ನು ಸುತ್ತುವರಿದರು. ಬಾಯರಿದ ಜನರು ನೀರಿನ ಮೂಲವನ್ನು ಸುತ್ತುವರಿದಂತೆ ಆರ್ಷಿಗಳು ಕೈಗಳನ್ನು ಮುಡಿದು ಸೂತಜಿಯನ್ನು ಕೇಳಿದರು, ಓ ಮಹಾತ್ಮ, ನಾವು ಅಜ್ಞಾನದ ಕತ್ತಲೆಯಲ್ಲಿ ಅಲೆದಾಡುತ್ತಿದ್ದೇವೆ. ದಯವಿಟ್ಟು ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಎಂದು ನಮಗೆ ತಿಳಿಸಿ. ಏನೂ ಇಲ್ಲದಿದ್ದಾಗ ಏನು ಅಸ್ತಿತ್ವದಲ್ಲಿತ್ತು? ದೇವರುಗಳು, ರಾಕ್ಷಸರು, ಮನುಷ್ಯರು ಮತ್ತು ಈ ನದಿಗಳು ಮತ್ತು ಪರ್ವತಗಳು ಎಲ್ಲಿಂದ ಬಂದವು? ಮತ್ತು ಮುಖ್ಯವಾಗಿ ಈ ಸೃಷ್ಟಿಗೆ ಮೂಲ ಕಾರಣ ಯಾರು? ಋಷಿಗಳ ಈ ಪ್ರಶ್ನೆಗಳು ಅವರೊಬ್ಬರೇ ಅಲ್ಲ. ಇಂದಿಗೂ ರಾತ್ರಿಯಲ್ಲಿ ಆಕಾಶವನ್ನು ನೋಡಿ ನಾನು ಯಾರು ಎಂದು ಆಶ್ಚರ್ಯಪಡುವ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಶ್ನೆಯೂ ಇವು. ಋಷಿಗಳ ಕುತೂಹಲವನ್ನು ನೋಡಿ ಸೂತಜಿ ಮುಗುಳ್ನಗ್ಗಿದರು. ಕಣ್ಣು ಮುಚ್ಚಿ ಪರಮಾತ್ಮನನ್ನು ಧ್ಯಾನಿಸಿದರು. ಸೂತಜಿ ಹೇಳಿದರು, ಓ ಋಷಿಗಳೇ, ಈಗ ನಾನು ನಿಮಗೆ ಹೇಳಲಿದ್ದೇನೋ
ಅದು ಬ್ರಹ್ಮನೇ ಸ್ವತಃ ದಕ್ಷ ಪ್ರಜಾಪತಿಗೆ ತಿಳಿಸಿದ್ದು. ಇದು ಆದಿಪುರಾಣ ಎಂದೂ ಕರೆಯಲ್ಪಡುವ ಬ್ರಹ್ಮಪುರಾಣ. ಇದು ಸೃಷ್ಟಿಯ ಹುಟ್ಟಿನಿಂದ ಅದರ ವಿನಾಶದವರೆಗಿನ ಸತ್ಯವನ್ನು ಒಳಗೊಂಡಿದೆ. ಇದು ವೇದಗಳ ಸಾರ. ವಾತಾವರಣದಲ್ಲಿ ಶಾಂತಿ ನೆಲೆಸಿತು. ಪಕ್ಷಿಗಳು ಚಿಲಿತಿಲಿಗುಟ್ಟುವುದನ್ನು ನಿಲ್ಲಿಸಿದವು. ಗಾಳಿಯೂ ಸಹ ಸ್ತಬ್ಧವಾಯಿತು. ಪ್ರಕೃತಿಯೇ ಎದ್ದು ಕುಳಿತು ತನ್ನದೇ ಆದ ಇತಿಹಾಸವನ್ನು ಕೇಳುತ್ತಿರುವಂತೆ ತೋರಿತು. ಆ ಪರಮಶಕ್ತಿಯು ಈ ದೈವಿಕ ನಾಟಕವನ್ನು ಪ್ರದರ್ಶಿಸುವ ಕಲ್ಪನೆಯನ್ನು ಹೇಗೆ ಕಲ್ಪಿಸಿಕೊಂಡಿತು ಎಂದು ಸೂತಜಿ ಹೇಳಲು ಪ್ರಾರಂಭಿಸಿದರು. ಇದು ಆ ಮಹಾಕಾವ್ಯದ ಆರಂಭವಾಗಿತ್ತು. ಇದನ್ನು ಕೇಳುವುದು ಸ್ವತಃ ಒಂದು ಪುಣ್ಯ. ಜ್ಞಾನದ ಹಸಿವು ಮನುಷ್ಯನನ್ನು ಪ್ರಾಣಿಗಳಿಂದ ಮೇಲಕ್ಕೆಟ್ಟಿಸುತ್ತದೆ ಮತ್ತು ಅವನನ್ನು ದೇವರಿಗೆ ಹತ್ತಿರ ತರುತ್ತದೆ. ಪರ್ಷಿಯನ್ನರು ಕೇಳಿದರು, ಆದರೆ ಸೃಷ್ಟಿಗಿಂತ ಮೊದಲು ಒಂದೇ ಮೊಟ್ಟೆ ಇತ್ತು ಎಂದು ಸೂತಜಿ ವಿವರಿಸಿದರು. ಅದು ಯಾರ ಮೊಟ್ಟೆ ಮತ್ತು ಅದರೊಳಗೆ ಯಾರು ಮಲಗಿದ್ದರು? ಮುಂದಿನ ಅಧ್ಯಾಯದಲ್ಲಿ ಈ ಅದ್ಭುತ ರಹಸ್ಯವನ್ನು ಕೇಳಿ. ಅಧ್ಯಾಯ 2ನೇ ಅಧ್ಯಾಯ, ಸೃಷ್ಟಿಯ ಆದಿಬೀಜ ಮತ್ತು ಹಿರಣ್ಯಗರ್ಭ. ಸೂತಜಿ ತನ್ನ ಆಳವಾದ ಮತ್ತು ನಿಗೂಢ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದನು. ಅವನು ಹೇಳಿದನು, ಓ ಋಷಿಗಳೇ, ಭೂಮಿಯೂ ಇಲ್ಲದ, ಸೂರ್ಯಚಂದ್ರ ನಕ್ಷತ್ರಗಳಿಲ್ಲದ ಸಮಯವನ್ನು ಊಹಿಸಿಕೊಳ್ಳಿ. ಸುತ್ತಲೂ ಕತ್ತಲೆ ಇತ್ತು. ನೋಡಲು ಯಾರೂ ಇಲ್ಲದೆ ಏನೂ ಗೋಚರಿಸಲಿಲ್ಲ. ಆ ಸಮಯದಲ್ಲಿ ಒಂದೇ ಒಂದು ಅಸ್ತಿತ್ವವಿತ್ತು, ಸ್ವಯಂ ಅಸ್ತಿತ್ವದ ಪರಮಾತ್ಮ. ಅವರನ್ನು ನಾವು ಭಗವಂತ ನಾರಾಯಣ ಎಂದು ಕರೆಯುತ್ತೇವೆ. ಅವನು ಯೋಚಿಸಿದನು, ನಾನು ಒಂದರಿಂದ ಅನೇಕರಾಗಬೇಕೆಂದು. ಅವನು ಮೊದಲು ನೀರನ್ನು ಸೃಷ್ಟಿಸಿದನು. ಶಾಸ್ತ್ರಗಳಲ್ಲಿ ನೀರನ್ನು ನಾರಾ ಎಂದು ಕರೆಯಲಾಗಿದೆ. ಮತ್ತು ದೇವರು ಆ ನೀರನ್ನು ತನ್ನ ಮೊದಲ ವಾಸಸ್ಥಾನ ಅಥವಾ ಅಯ್ಯನ್ ಆಗಿ ಮಾಡಿದ ಕಾರಣ ಅವನಿಗೆ ನಾರಾಯಣಪರ ಎಂದು ಹೆಸರಾಯಿತು. ಈ ನೀರು ಸಾಮಾನ್ಯ ನೀರಾಗಿರಲಿಲ್ಲ. ಅದು ಜೀವನದ ಆದಿ ಅಂಶವಾಗಿತ್ತು. ದೇವರು ತನ್ನ ಶಕ್ತಿಯನ್ನು ಬಳಸಿ ಆ ವಿಶಾಲವಾದ ನೀರಿನ ರಾಶಿಯಲ್ಲಿ ಒಂದು ಬೀಜವನ್ನು ಇಟ್ಟನು. ಸ್ವಲ್ಪ ಸಮಯದೊಳಗೆ ಆ ಬೀಜವು ಒಂದು ದೊಡ್ಡ ಹೊಳೆಯುವ ಮೊಟ್ಟೆಯಾಗಿ ತ್ರಾಂತರಗೊಂಡಿತು. ಆ ಮೊಟ್ಟೆಯ ತಿಲ್ಲಿಯೂ ಥಾವಿಲ ಸೂರ್ಯರು ಒಟ್ಟಿಗೆ ಹೊಳೆಯುತ್ತಿರುವಷ್ಟು ಪ್ರಕಾಶಮಾನವಾಗಿತ್ತು. ಮೊಟ್ಟೆಯ ಬಣ್ಣವು ಚಿನ್ನದಂತಿತ್ತು. ಆದ್ದರಿಂದ ಅದನ್ನು ಹಿರಣ್ಯಗರ್ಭ ಎಂದು ಕರೆಯಲಾಯಿತು. ಪರಮಪಿತ ಭಗವಾನ್ ಬ್ರಹ್ಮ ಆ ಚಿನ್ನದ ಮೊಟ್ಟೆಯೊಳಗೆ ಪ್ರವೇಶಿಸಿ 1 ವರ್ಷ ಅಲ್ಲೇ ಇದ್ದರು. ಊಹಿಸಿ, ಇಡೀ ವಿಶ್ವದ ಭವಿಷ್ಯವು ಆ ಒಂದು ಚಿನ್ನದ ಸಿಪ್ಪಿನೊಳಗೆ ರಕ್ಷಿಸಲ್ಪಟ್ಟಿದೆ. 1 ವರ್ಷದ ನಂತರ ಆ ಹಿರಣ್ಯಗರ್ಭವು 2 ತುಂಡುಗಳಾಗಿ ಬಿಡಿದಾಯಿತು. ಒಂದು ತುಂಡು ಮೇಲಿನ ಸ್ವರ್ಗವನ್ನು ರೂಪಿಸಿತು ಮತ್ತು ಇನ್ನೊಂದು ತುಂಡು ಭೂಮಿಯನ್ನು ರೂಪಿಸಿತು. ಎರಡರ ನಡುವೆ ಆಕಾಶವನ್ನು ಸೃಷ್ಟಿಸಲಾಯಿತು. ಮನಸ್ಸು ರೂಪುಗೊಂಡಿತು. ನಂತರ ಬ್ರಹ್ಮನು ತನ್ನ ಮನಸ್ಸಿನಿಂದ 10 ದಿಕ್ಕುಗಳು, ಸಮಯ, ಮನಸ್ಸು, ಮಾತು ಮತ್ತು ಕೋಪವನ್ನು ಸೃಷ್ಟಿಸಿದನು. ಅವನು ಮಿಂಚು, ಗುಡುಗು, ಮೋಡಗಳು ಮತ್ತು ಕಾಮನಬಿಲ್ಲನ್ನು ಸೃಷ್ಟಿಸಿದನು. ಇದೆಲ್ಲವೂ ಯಂತ್ರದಿಂದ ಸೃಷ್ಟಿಸಲ್ಪಟ್ಟಿಲ್ಲ, ಆದರೆ ದೇವರ ಇಚ್ಛೆ, ಶಕ್ತಿ ಮತ್ತು ದೃಢ ಸಂಕಲ್ಪದಿಂದ ಸೃಷ್ಟಿಸಲ್ಪಟ್ಟಿದೆ ಎಂದು ಋಷಿಗಳು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಪದಗಳು ಹುಟ್ಟಿದವು, ವೇದಗಳ ಮಂತ್ರಗಳು ಪ್ರತಿಧ್ವನಿಸಿದವು ಮತ್ತು ಕ್ರಮೇಣ ಮೌನವು ಜೀವನದ ಧ್ವನಿಯಾಗಿ ರೂಪಾಂತರಗೊಳ್ಳಲು ಪ್ರಾರಂಭಿಸಿತು. ಇದು ಮಹಾನ್ ಚಿತ್ರಕಾರನ ಮೊದಲ ಕುಂಚದ ಹೊಡೆತವಾಗಿತ್ತು. ಅವರು ಬ್ರಹ್ಮಾಂಡದ ಕ್ಯಾನ್ವಾಸ್ನಲ್ಲಿ ಚಿತ್ರಿಸಲು ಪ್ರಾರಂಭಿಸಿದರು. ದೇವರು ತನ್ನನ್ನು ತಾನು ವಿಶ್ವವಾಗಿ ರೂಪಿಸಿಕೊಂಡನು. ಅವನು ಸೃಷ್ಟಿಕರ್ತ ಮತ್ತು ಸೃಷ್ಟಿ ಎರಡೂ ಆಗಿದ್ದನು. ದೇವರ ಈ ಅದ್ಭುತ ಭ್ರಮೆಗೆ ನಮಸ್ಕರಿಸಿ ಪ್ರೀತಿಯಿಂದ ಹೇಳಿ, ಸೃಷ್ಟಿಗೆ ವಿಜಯ. ಪಾಠ: ಪ್ರತಿಯೊಂದು ಮಹಾನ್ ಆರಂಭವು ಒಂದು ಸಣ್ಣ ಬೀಜ
ಮತ್ತು ತಾಳ್ಮೆಯಿಂದ ಪ್ರಾರಂಭವಾಗುತ್ತದೆ. 1 ವರ್ಷದ ಸಮಯ. ಬ್ರಹ್ಮಾಂಡವು ಸೃಷ್ಟಿಸಲಾಯಿತು, ಆದರೆ ಅದರ ನಿವಾಸಿಗಳು ಎಲ್ಲಿಂದ ಬಂದರು? ಬ್ರಹ್ಮನಿಗೆ ಯಾವುದೇ ಸಹಾಯ ಸಿಗದಿದ್ದಾಗ ಅವನು ಕೋಪದಿಂದ ತನ್ನ ದೇಹವನ್ನು 2 ಭಾಗಗಳಾಗಿ ಕತ್ತರಿಸಿದನು ಎಂದು ನಿಮಗೆ ತಿಳಿಯಿತೆ? ಮುಂದಿನ ಅಧ್ಯಾಯದಲ್ಲಿ ಈ ರೋಮಾಂಚಕಾರಿ ಘಟನೆಯನ್ನು ಆಲಿಸಿ. ಅಧ್ಯಾಯ 3. ದೇವರುಗಳು, ರಾಕ್ಷಸರು ಮತ್ತು ಮಾನವರ ಹೊರಹೊಮ್ಮುವಿಕೆ. ಬ್ರಹ್ಮಾಂಡವು ಸೃಷ್ಟಿಯಾಗಿದೆ ಎಂದು ಸೂತನು ಮತ್ತಷ್ಟು ವಿವರಿಸುತ್ತಾನೆ, ಆದರೆ ಅದು ಇನ್ನೂ ನಿರ್ಜನವಾಗಿತ್ತು. ಬ್ರಹ್ಮನು ತನ್ನ ಮನಸ್ಸಿನಿಂದ ಮಾನಸಪುತ್ರರು ಎಂದು ಕರೆಯಲ್ಪಡುವ ಮಾರೀಚ, ಅತ್ರಿ, ಅಂಗಿರ, ಪುಲಸ್ತ್ಯ ಮತ್ತು ಇತರರಿಗೆ ಜನ್ಮ ನೀಡಿದನು. ಆದರೆ ಸೃಷ್ಟಿ ಪ್ರಗತಿಯಾಗುತ್ತಿರಲಿಲ್ಲ. ಈ ಚಿಂತೆಯಿಂದ ಬ್ರಹ್ಮ ಕೋಪಗೊಂಡನು ಮತ್ತು ಅವನ ಕೋಪದಿಂದ ಅರ್ಧನಾರೀಶ್ವರನಾದ ಶಿವನ ರೂಪವಾದ ರುದ್ರನು ಪ್ರಕಟವಾದನು. ನಂತರ ಬ್ರಹ್ಮನು ತನ್ನನ್ನು 2 ಭಾಗಗಳಾಗಿ ವಿಂಗಡಿಸಿಕೊಂಡನು. ಒಂದು ಭಾಗವು ಸ್ವಯಂಭೂಮನು ಎಂದು ಕರೆಯಲ್ಪಡುವ ಪುರುಷನಾದನು ಮತ್ತು ಇನ್ನೊಂದು ಭಾಗವು ಶತರೂಪ ಎಂದು ಕರೆಯಲ್ಪಡುವ ಸ್ತ್ರೀಯಾದಳು. ಲೈಂಗಿಕ ಸೃಷ್ಟಿಯ ಸಂಪ್ರದಾಯವು ಇಲ್ಲಿಂದ ಪ್ರಾರಂಭವಾಯಿತು, ಅಂದರೆ ಪೋಷಕರ ಒಕ್ಕೂಟದ ಮೂಲಕ ಮಕ್ಕಳ ಜನನ. ಮನು ಮತ್ತು ಶತರೂಪನಿಗೆ ಜನಿಸಿದ ಹೆಣ್ಣು ಮಕ್ಕಳು ವಿವಿಧ ಅರ್ಷಿಗಳನ್ನು ವಿವಾಹವಾದರು. ಇವರಲ್ಲಿ ಒಬ್ಬರು ಪ್ರಜಾಪತಿ ದಕ್ಷ. ದಕ್ಷನಿಗೆ ಅನೇಕ ಹೆಣ್ಣು ಮಕ್ಕಳಿದ್ದರು. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಎಲ್ಲಿಂದ ಬಂತು? ದಕ್ಷನು ತನ್ನ 13 ಹೆಣ್ಣು ಮಕ್ಕಳನ್ನು ಕಶ್ಯಪ ಋಷಿಗೆ ಮದುವೆಯಾದನು. ಕಶ್ಯಪನ ಪತ್ನಿ ಅದಿತಿಯಿಂದ 12 ಆದಿತ್ಯರು, 8 ವಸುಗಳು ಮತ್ತು 11 ರುದ್ರಲು ಸೇರಿದಂತೆ ದೇವತೆಗಳು ಜನಿಸಿದರು. ಕಶ್ಯಪನ 2ನೇ ಪತ್ನಿ ದಾತಿಯಿಂದ ರಾಕ್ಷಸರು ಮತ್ತು ಧನು ಎಂಬ ರಾಕ್ಷಸರು ಜನಿಸಿದರು. ಹೀಗಾಗಿ ದೇವರುಗಳು ಮತ್ತು ರಾಕ್ಷಸರು ಪ್ರತ್ಯೇಕ ಅಸ್ತಿತ್ವಗಳಲ್ಲ, ಮಲಸಹೋದರರು. ತಾಯಿಯ ಪಾಲನೆ ಮತ್ತು ಮನೋಧರ್ಮದಿಂದಾಗಿ ಒಂದೇ ತಂದೆಯಿಂದ ಜನಿಸಿದರು. ಒಂದು ಕಡೆ ಬೆಳಕನ್ನು ಸಂಕೇತಿಸಿದರೆ ಇನ್ನೊಂದು ಕಡೆ ಕತ್ತಲೆಯನ್ನು ಸಂಕೇತಿಸಿತು. ಇದಲ್ಲದೆ ಕಶ್ಯಪನ ಇತರ ಪತ್ನಿಯರು ಹಾವುಗಳು, ಪಕ್ಷಿಗಳು, ಗಂಧರ್ವರು ಮತ್ತು ವಿವಿಧ ರೀತಿಯ ಜೀವಿಗಳಿಗೆ ಜನ್ಮ ನೀಡಿದರು. ಈ ರೀತಿಯಾಗಿ ಇಡೀ ವಿಶ್ವವು ಸಹೋದರ ಮತ್ತು ಸಹೋದರಿಯ ಬಂಧದಿಂದ ಒಟ್ಟಿಗೆ ಬಂಧಿಸಲ್ಪಟ್ಟಿತು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಲ್ಲರೂ ಸಾಮಾಜಿಕ ಸಮತೋಲನವನ್ನು ಕಾಪಾಡಲು ಮಹಾನ್ ಪುರುಷನ ವಿವಿಧ ಭಾಗಗಳಿಂದ ಹೊರಹೊಮ್ಮಿದರು. ಯಾರೂ ಶ್ರೇಷ್ಠರಲ್ಲ, ಯಾರೂ ಕೀಳಲ್ಲ, ಎಲ್ಲರೂ ಒಂದೇ ದೇಹದ ಭಾಗ. ಕಾಲುಗಳು ನಡೆಯಲು ಜವಾಬ್ದಾರಿಯಾಗಿರುವಂತೆ ಮತ್ತು ಬಾಯು ಮಾತನಾಡಲು ಜವಾಬ್ದಾರಿಯಾಗಿರುವಂತೆ ಪ್ರತಿಯೊಬ್ಬರ ಕರ್ತವ್ಯಗಳನ್ನು ವಿಂಗಡಿಸಲಾಗಿದೆ. ಈ ಅಧ್ಯಾಯವು ನಮ್ಮ ನೋಟ ಅಥವಾ ಬಣ್ಣ ಏನೇ ಆಗಿರಲಿ, ನಾವೆಲ್ಲರೂ ಒಂದೇ ಕುಟುಂಬದ ಭಾಗ ಎಂದು ಹೇಳುತ್ತದೆ. ಒಳ್ಳೆಯದು ಮತ್ತು ಕೆಟ್ಟದ್ದು ಹೊರಗಿನಿಂದ ಬರುವುದಿಲ್ಲ, ಅವು ನಮ್ಮ ಪಾಲನೆ ಮತ್ತು ಸಹವಾಸದ ಪರಿಣಾಮ. ವಿಶ್ವವು ತುಂಬಿತ್ತು, ಆದರೆ ಈಗ ಒಂದು ಮಗು ಧ್ರುವ ನಕ್ಷತ್ರದಂತೆ ಅಚಲವಾದ ಸ್ಥಾನವನ್ನು ಸಾಧಿಸಿದ ವಂಶಾವಳಿಯ ಬಾಗಿಲು ಪ್ರಾರಂಭವಾಯಿತು. ಒಂದು ಸಣ್ಣ ಮಗು ಅಂತಿಮವಾಗಿ ದೇವರನ್ನು ಹೇಗೆ ಒತ್ತಾಯಿಸಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 4. ಮನು ರಾಜವಂಶ ಮತ್ತು ಧ್ರುವನ ಪರಿಶ್ರಮ. ಸುತಜಿ ಮನು ಮಹಾರಾಜನ ವಂಶಾವಳಿಯ ಕಥೆಯನ್ನು ಋಷಿಗಳಿಗೆ ಹೇಳಲು ಪ್ರಾರಂಭಿಸಿದಳು. ಸ್ವಯಂಭೂ ಮನುವಿಗೆ 2 ಧೈರ್ಯಶಾಲಿ ಪುತ್ರರಿದ್ದರು, ಪ್ರಿಯವ್ರತ ಮತ್ತು ಉತ್ತಾನಪಾದ. ರಾಜ ಉತ್ತಾನಪಾದನಿಗೆ 2 ಹೆಂಡತಿಯರು, ಸುನೀತಿ ಮತ್ತು ಸುರುಚಿ. ಇವರು ರಾಜನಿಗೆ ತುಂಬಾ ಪ್ರಿಯರಾಗಿದ್ದರು, ಆದರೆ ಅವನು ಸುನೀತಿಯನ್ನು ಸ್ವಲ್ಪ ಕಡಿಮೆ ಪ್ರೀತಿಸುತ್ತಿದ್ದನು. ಸುನೀತಿಯ ಮಗ ಪುಟ್ಟ ಧ್ರುವ. ಒಂದು ದಿನ ಧ್ರುವ ತನ್ನ ತಂದೆಯ ತೊಡೆಯಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅವನ ಮಲಪತ್ನಿ ಸುರುಚಿ ಅವನನ್ನು ದೂರ ತಳ್ಳಿ ಕಠಿಣವಾಗಿ ಹೇಳಿದಳು, ನೀನು ರಾಜನ ಮಡಿಲಲ್ಲಿ ಕುಳಿತುಕೊಳ್ಳಬೇಕಾದರೆ ನೀನು ನನ್ನ ಗರ್ಭದಿಂದಲೇ ಹುಟ್ಟಿಬೇಕಾಗಿತ್ತು. ಹೋಗಿ ದೇವರಿಗೆ ತಪಸ್ಸು ಮಾಡು. ಈ ಮಾತುಗಳು 5 ವರ್ಷದ ಧ್ರುವನ ಕೋಮಲ ಹೃದಯವನ್ನು ಬಾಣದಂತೆ ಚುಚ್ಚಿದವು. ಅವನು ತನ್ನ ತಾಯಿ ಸುನೀತಿಯ ಬಳಿ ಅಳುತ್ತಾ ಹೋದನು. ಅವನ ತಾಯಿ ಹೇಳಿದಳು, ಮಗನೇ, ನಿನ್ನ ಮಲಪತ್ನಿ ನಿನ್ನನ್ನು ಹಾಗೆ ಮಾಡುವಂತೆ ಮಾಡಿದರೂ ಸತ್ಯವೆಲ್ಲಿದೆ? ಭಗವಾನ್ ನಾರಾಯಣನನ್ನು ಹೊರತುಪಡಿಸಿ ಈ ಜಗತ್ತಿನಲ್ಲಿ ಬೇರ್ಯಾವುದೇ ಬೆಂಬಲವಿಲ್ಲ, ಅವನ ಆಶ್ರಯವನ್ನು ಪಡೆ. ಅವನ ತಾಯಿಯ ಈ ಸಲಹೆ ಪುಟ್ಟ ಧ್ರುವನ ಹೃದಯವನ್ನು ಮುಟ್ಟಿತು.
ಅವನು ಅರಮನೆಯ ಸೌಕರ್ಯಗಳನ್ನು ತೊರೆದು ದಟ್ಟವಾದ ಕಾಡಿಗೆ ಹೋದನು. ಅಲ್ಲಿ ನಾರದನ ಮಾರ್ಗದರ್ಶನದಲ್ಲಿ ಅವನು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದನು. ಅವನು ಎಷ್ಟು ಕಠಿಣ ತಪಸ್ಸನ್ನು ಮಾಡಿದನೆಂದರೆ ದೇವತೆಗಳು ಸಹ ಅವನ ತೇಜಸ್ಸಿಗೆ ಹೆದರಿದರು. ಹುಡುಗ ಉಸಿರು ಬಿಗಿ ಹಿಡಿದು ಒಂದು ಕಾಲಿನ ಮೇಲೆ ನಿಂತು ದೇವರನ್ನು ಕರೆದನು. ಕೊನೆಗೆ ಭಕ್ತಪ್ರಿಯನಾದ ಭಗವಾನ್ ವಿಷ್ಣು ಮಧ್ಯಪ್ರವೇಶಿಸಬೇಕಾಯಿತು. ಅವನು ಧ್ರುವನನ್ನು ತನ್ನ ಮಡಿಲಲ್ಲಿ ಕೂಳಿಸಿಕೊಂಡು ಯಾರಿಗೂ ಸಿಗದ ಸ್ಥಾನವನ್ನು ಕೊಟ್ಟನು. ಉತ್ತರ ಆಕಾಶದಲ್ಲಿ ಹೊಳೆಯುವ ಧ್ರುವ ನಕ್ಷತ್ರ ಧ್ರುವೋಕ್ ಮಗುವಿನ ದೃಢತೆಯನ್ನು ಸಂಕೇತಿಸುತ್ತದೆ. ಸಪ್ತರ್ಷಿಗಳು ಸಹ ಸುತ್ತುವ ನಕ್ಷತ್ರ ಧ್ರುವ ದೃಢ ಸಂಕಲ್ಪ ಬಲವಾಗಿದ್ದರೆ ವಯಸ್ಸು ಅಡ್ಡಿಯಲ್ಲ ಎಂದು ಇನ್ನೂ ನಮಗೆ ಕಲಿಸುತ್ತದೆ. ನಂತರ ಈ ವಂಶದಲ್ಲಿ ಅಧರ್ಮೀ ರಾಜ ವೈ ಇದ್ದನು. ಅವನ ದೇಹವನ್ನು ರಾಜ ಪೃಥ್ವಿಗೆ ಜನ್ಮ ನೀಡಲು ಮಂಥನ ಮಾಡಲಾಯಿತು. ರಾಜ ಪೃಥ್ವಿ ಭೂಮಿಯನ್ನು ನೆಲಸಮ ಮಾಡಿ ವಾಸಯೋಗ್ಯ ಮಾಡಿದನು. ಹೀಗಾಗಿ ಭೂಮಿಯನ್ನು ಪೃಥ್ವಿ ಎಂದು ಕರೆಯಲಾಗುತ್ತದೆ. ಆ ಪುಟ್ಟ ಭಕ್ತನ ಶಕ್ತಿಯನ್ನು ನಮಸ್ಕರಿಸಿ ಪ್ರೀತಿಯಿಂದ ಜೈ ಶ್ರೀಹರಿ ಎಂದು ಹೇಳಿ. ಯಶಸ್ಸಿನ ಕೀಲಿ ಎಂದರೆ ಅವಮಾನಗಳನ್ನು ಕೋಪವಲ್ಲ, ದೃಢ ಸಂಕಲ್ಪವಾಗಿ ಪರಿವರ್ತಿಸುವುದು. ಧ್ರುವನ ವಂಶವು ಶ್ರೇಷ್ಠವಾಗಿತ್ತು. ಆದರೆ ಈಗ ಭಗವಾನ್ ರಾಮನು ಹುಟ್ಟಲಿರುವ ವಂಶದ ಸರಿ. ಸೂರ್ಯವಂಶವು ಹೇಗೆ ಪ್ರಾರಂಭವಾಯಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. 5ನೇ ಅಧ್ಯಾಯ, ಸೂರ್ಯವಂಶದ ಭವ್ಯ ಆರಂಭ. ಈಗ ಸೂತನು ಆ ಮಹಾನ್ ರಾಜವಂಶದ ಕಥೆಯನ್ನು ಪ್ರಾರಂಭಿಸಿದನು. ಅದು ಅದನ್ನು ಕೇಳುವ ಮೂಲಕ ಪಾಪಗಳನ್ನು ನಾಶ ಮಾಡುತ್ತದೆ. ಇದು ಸೂರ್ಯವಂಶದ ಕಥೆ. ಅವರು ವಿವರಿಸಿದರು. ಸೂರ್ಯದೇವರು ಯಾರು? ಕ್ಷತನು, ನಾರಾಯಣನ ಪ್ರಕಾಶ. ಅವನ ಮಗ ವೈವಸ್ವತ ಮನು. ಮನು ಸೀನಿದಾಗ ಅವನ ಮೂಗಿನಿಂದ ಇವಾಕು ಜನಿಸಿದನು. ಈ ಇವಾಕು ಸೂರ್ಯವಂಶದ ಮೊದಲ ರಾಜನಾದನು. ಈ ರಾಜವಂಶವು ಅನೇಕ ಶಕ್ತಿಶಾಲಿ ರಾಜರನ್ನು ಉತ್ಪಾದಿಸಿತು. ಅವನ ವಂಶದಲ್ಲಿ ರಾಜ ಮಾಂಧತನು ಇದ್ದನು. ಅವನು ಇಂದ್ರನ ಸಿಂಹಾಸನವನ್ನು ಸಹ ಸವಾಲು ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದನು. ಅವನ ವಂಶದಲ್ಲಿ ಸತ್ಯವಂತ ರಾಜ ಹರಿಶ್ಚಂದ್ರ ಜನಿಸಿದನು. ಅವನು ತನ್ನ ರಾಜ್ಯ, ಹೆಂಡತಿ ಮತ್ತು ಮಗನನ್ನು ಧರ್ಮಕ್ಕಾಗಿ ಮಾರಿದನು. ಆದರೆ ಸತ್ಯದ ಮಾರ್ಗವನ್ನು ಎಂದಿಗೂ ತ್ಯಜಿಸಲಿಲ್ಲ. ಈ ವಂಶದಲ್ಲಿ ರಾಜ ಸಾಗರ ಜನಿಸಿದನು. ಸಗರನಿಗೆ 60,000 ಗಂಡು ಮಕ್ಕಳಿದ್ದರು. ಒಮ್ಮೆ ರಾಜ ಸಗರ ಅಶ್ವಮೇಧ ಯಾಗವನ್ನು ಮಾಡಿದನು ಮತ್ತು ಇಂದ್ರನು ಅವನ ಕುದುರೆಯನ್ನು ಕದ್ದು ಕಪಿಲ ಮುನಿಯ ಆಶ್ರಮದಲ್ಲಿ ಕಟ್ಟಿದನು. ಸಗರನ 60,000 ಗಂಡು ಮಕ್ಕಳು ಕಪಿಲ ಮುನಿಯನ್ನು ಕಳ್ಳನೆಂದು ತಪ್ಪಾಗಿ ಭಾವಿಸಿ ಅವಮಾನಿಸಿದರು. ಋಷಿ ಕಣ್ಣು ತೆಗೆದ ತಕ್ಷಣ ಅವನ ತೇಜಸ್ಸು ಸಗರನ 60,000 ಗಂಡು ಮಕ್ಕಳನ್ನು ಬೂದಿ ಮಾಡಿತು. ಅವರನ್ನು ಮುಕ್ತಗೊಳಿಸಲು ಭಗೀರಥನು ನಂತರ ಕಠಿಣ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದನು. ಊಹಿಸಿ, ಈ ರಾಜವಂಶದ ರಾಜರು ಗಂಗಾ ನೀರನ್ನು ತರಲು ತಲೆಮಾರುಗಳಿಂದ ತಪಸ್ಸು ಮಾಡಿದರು. ಅದು ಇಂದು ನಮ್ಮನ್ನು ಶುದ್ಧಗೊಳಿಸುತ್ತದೆ. ಈ ರಾಜವಂಶವು ಯುದ್ಧ ಮತ್ತು ಶೌರ್ಯದ ಬಗ್ಗೆ ಮಾತ್ರವಲ್ಲ, ತ್ಯಾಗ ಮತ್ತು ವಾಗ್ದಾನಗಳನ್ನು ಪಾಲಿಸುವುದರ ಬಗ್ಗೆಯೂ ಇತ್ತು. ನಂತರ ರಾಮನು ಈ ರಾಜವಂಶದ ಘನತೆಯನ್ನು ಅತ್ಯುನ್ನತ ಶಿಖರಕ್ಕೆ ಏರಿಸಲು ಅವತರಿಸಿದನು. ಸೂರ್ಯವಂಶದ ಮಹಿಮೆಯೆಂದರೆ ಅದು ಕತ್ತಲೆಯನ್ನು ಹೋಗಲಾಡಿಸುವ ಸೂರ್ಯನಂತೆ ಪ್ರಕಾಶಮಾನ ಮತ್ತು ಶುದ್ಧವಾಗಿದೆ. ಈ ರಾಜವಂಶದ ರಾಜರು ಎಂದಿಗೂ ಸೂರ್ಯನಿಗೆ ಬೆನ್ನು ತಿರುಗಿಸಲಿಲ್ಲ ಮತ್ತು ತಮ್ಮ ವಾಗ್ದಾನಗಳನ್ನು ಎಂದಿಗೂ ಮುರಿಯಲಿಲ್ಲ. ಸೂರ್ಯನಾರಾಯಣ ಮತ್ತು ಅವರ ಮಹಾನ್ ವಂಶಕ್ಕೆ ನಮಸ್ಕರಿಸುತ್ತಾ, ಪೂರ್ವಜರ ಒಳ್ಳೆಯ ಕಾರ್ಯಗಳು ಮತ್ತು ಮೌಲ್ಯಗಳು ಭವಿಷ್ಯದ ಪೀಳಿಗೆಗೆ ದಾರಿ ಮಾಡಿಕೊಡುತ್ತವೆ. ನೀವು ಸೂರ್ಯವಂಶದ ತೇಜಸ್ಸನ್ನು ನೋಡಿದ್ದೀರಿ, ಆದರೆ ಚಂದ್ರನ ತಂಪು ಕೂಡ ಒಂದು ಕಳಂಕವನ್ನು ಮರೆಮಾಡಿದೆ. ಚಂದ್ರವಂಶವು ಎಲ್ಲಾ ನಿಯಮಗಳನ್ನು ಧಿಕ್ಕರಿಸುವ ಪ್ರೀತಿಯೊಂದಿಗೆ ಪ್ರಾರಂಭವಾಯಿತು. ಆ ರಹಸ್ಯವೇನು? ಮುಂದಿನ ಅಧ್ಯಾಯದಲ್ಲಿ ಆ ರಹಸ್ಯವನ್ನು ಕೇಳಿ. ಅಧ್ಯಾಯ 6, ಚಂದ್ರವಂಶ ಮತ್ತು ಬುದ್ಧಿ ಇಲಾರ ಪ್ರೇಮಕಥೆ. ಸೂರ್ಯವಂಶದ ಶಾಪದ ನಂತರ ಸೂತ ಚಂದ್ರವಂಶದ ಕಥೆಯನ್ನು ಹೇಳಿದನು. ಅದು ತಂಪನ್ನು ತಂದಿತು. ಓ ಋಷಿಗಳೇ, ಮಹಾಋಷಿ ಅತ್ರಿ ತೀವ್ರ ತಪಸ್ಸು ಮಾಡಿದನು. ಅವನ ಕಣ್ಣುಗಳಿಂದ ಆನಂದದ ಕಣ್ಣೀರು ಹರಿದವು.
ಮತ್ತು ಆ ಕಣ್ಣೀರಿನಿಂದ ಚಂದ್ರನು ಜನಿಸಿದನು. ಬ್ರಹ್ಮನು ಚಂದ್ರನನ್ನು ಔಷಧೀಯ ಗಿಡಮೂಲಿಕೆಗಳು ಮತ್ತು ನಕ್ಷತ್ರಗುಂಜಗಳ ರಾಜನಾಗಿ ಮಾಡಿದನು. ಚಂದ್ರನು ರಾಜಸೂಯ ಯಜ್ಞವನ್ನು ಮಾಡಿ ದುರಹಂಕಾರಿಯಾದನು. ತನ್ನ ದುರಹಂಕಾರದಲ್ಲಿ ಅವನು ದೇವೂರು ಬೃಹಸ್ಪತಿಯ ಪತ್ನಿ ತಾರಾಳನ್ನು ಅಪಹರಿಸಿದನು. ಇದು ದೇವತೆಗಳ ನಡುವೆ ಭೀಕರ ಯುದ್ಧಕ್ಕೆ ಕಾರಣವಾಯಿತು. ಅಂತಿಮವಾಗಿ ಬ್ರಹ್ಮ ಮಧ್ಯಪ್ರವೇಶಿಸಿ ತಾರಾಳನ್ನು ಬೃಹಸ್ಪತಿಗೆ ಹಿಂದಿರುಗಿಸಿದನು. ಆದರೆ ಈ ಸಮಯದಲ್ಲಿ ಚಂದ್ರ ಮತ್ತು ತಾರಾ ಬುದ್ಧ ಎಂಬ ಮಗುವಿಗೆ ಜನ್ಮ ನೀಡಿದರು. ಬುದ್ಧನು ತುಂಬಾ ಸುಂದರ ಮತ್ತು ಬುದ್ಧಿವಂತನಾಗಿದ್ದನು. ಇತ್ತ ಮನುವಿಗೆ ಇಲಾ ಎಂಬ ಮಗುವಿತ್ತು. ಒಮ್ಮೆ ಬೇಟೆಯಾಡುವಾಗ ಇಲಾ ಶಿವನಿಂದ ಶಪಗ್ರಸ್ತವಾದ ಕಾಡಿಗೆ ಹೋಗಿ ಮಹಿಳೆಯಾದಳು. ಇಲಾ ಮಹಿಳೆಯ ರೂಪದಲ್ಲಿ ಮತ್ತು ಬುದ್ಧನು ಪ್ರೀತಿಯಲ್ಲಿ ಬಿದ್ದರು ಮತ್ತು ಅವರಿಗೆ ಪುರುರುವ ಎಂಬ ಮಗನಿದ್ದನು. ಪುರುರುವ ಚಂದ್ರವಂಶದ ಮೊದಲ ರಾಜನೆಂದು ಪರಿಗಣಿಸಲಾಗುತ್ತದೆ. ರಾಜ ಪುರುರುವಸನು ತುಂಬಾ ಸುಂದರವಾಗಿದ್ದನು. ಸ್ವರ್ಗೀಯ ಅಪ್ಸರೆ ಊರ್ವಶಿ ಅವನಿಂದ ಆಕರ್ಷಿತಳಾದಳು. ನಾನು ನಿಮ್ಮನ್ನು ಖಾಸಗಿಯಲ್ಲಿ ಹೊರತುಪಡಿಸಿ ಬೆತ್ತಳಾಗಿ ನೋಡದಿದ್ದರೆ ಮತ್ತು ನಾನು ತುಪ್ಪವನ್ನು ಮಾತ್ರ ತಿನ್ನಿದ್ದರೆ ನಾನು ನಿಮ್ಮೊಂದಿಗೆ ವಾಸಿಸುತ್ತೇನೆ ಎಂದು ಊರ್ವಶಿ ರಾಜನ ಮುಂದೆ ಒಂದು ಷರತ್ತು ಹಾಕಿದಳು. ರಾಜ ಆ ಷರತ್ತನ್ನು ಒಪ್ಪಿಕೊಂಡನು. ಅವರು ಹಲವು ವರ್ಷಗಳ ಕಾಲ ಸಂತೋಷವಾಗಿ ಬದುಕಿದರು. ಆದರೆ ದೇವತೆಗಳು ಊರ್ವಶಿಯನ್ನು ಸ್ವರ್ಗಕ್ಕೆ ಹಿಂದಿರುಗಿಸಲು ಬಯಸಿದರು. ಅವರು ಒಂದು ತಂತ್ರವನ್ನು ಮಾಡಿ ಊರ್ವಶಿಯ ಭೈರವನನ್ನು ಕದ್ದರು. ರಾಜ ಬೆತ್ತಳಾಗಿ ಅವನನ್ನು ರಕ್ಷಿಸಲು ದ್ವಾರವನ್ನು ದಾಟಿದನು. ಆಗಲೇ ಸಿಡಿಲು ಬಿದ್ದು ಊರ್ವಶಿ ಅವನನ್ನು ನೋಡಿದಳು. ಸ್ಥಿತಿ ಮುರಿದು ಊರ್ವಶಿ ಅವನನ್ನು ಬಿಟ್ಟು ಹೋದಳು. ಪುರುರುವರು ಹುಚ್ಚನಂತೆ ಕಾಡುಗಳಲ್ಲಿ ಅಲೆದಾಡುತ್ತಿದ್ದರು. ಅವಳನ್ನು ಹಂಬಲಿಸುತ್ತಿದ್ದರು. ಕಾಮ ಮತ್ತು ಮೋಹವು ಯಾವಾಗಲೂ ದುರಂತ ಅಂತ್ಯಗಳನ್ನು ಹೊಂದುತ್ತದೆ ಎಂದು ಈ ಕಥೆ ನಮಗೆ ತಿಳಿಸುತ್ತದೆ. ಪ್ರೀತಿ ಮತ್ತು ಪ್ರತ್ಯೇಕತೆಯ ಈ ಕಥೆಯಿಂದ ನಿಮ್ಮ ಮನಸ್ಸನ್ನು ಬೇರೆಡೆಗೆ ತೆರಳಿಸಲು ಮತ್ತು ದೇವರ ಮೇಲೆ ಕೇಂದ್ರೀಕರಿಸಲು ಕಾಮೆಂಟ್ಗಳಲ್ಲಿ ಬರೆಯಿರಿ. ರಾಧೆ ರಾಧೆ. ಪಾಠ: ಸೌಂದರ್ಯ ಮತ್ತು ಪ್ರೀತಿಯ ಮೋಹವು ಒಬ್ಬ ವ್ಯಕ್ತಿಯನ್ನು ಅವರ ಕರ್ತವ್ಯದಿಂದ ದೂರವಿಡಬಹುದು. ಆದ್ದರಿಂದ ಸಂಯಮ ಅತ್ಯವಶ್ಯಕ. ಪುರುವನ ರಾಜವಂಶವು ಮುಂದುವರಿತು, ಆದರೆ ಅದರಲ್ಲಿ ಒಬ್ಬ ರಾಜನು ಹೆಬ್ಬಾಯವಾಗಬೇಕಾಯಿತು ಮತ್ತು ನಂತರ ತನ್ನ ವೃದ್ಧಾಪ್ಯವನ್ನು ಯೌವನಕ್ಕಾಗಿ ಬದಲಾಯಿಸಿದ ರಾಜ. ಈ ವಿಚಿತ್ರ ಘಟನೆ ಹೇಗೆ ಸಂಭವಿಸಿತು? ಮುಂದಿನ ಅಧ್ಯಾಯದಲ್ಲಿ ಆಲಿಸಿ. ಅಧ್ಯಾಯ 7: ನಹುಷನ ಪತನ ಮತ್ತು ಯಯಾತಿಯ ವೃದ್ಧಾಪ್ಯ. ನಂತರ ಚಂದ್ರವಂಶದಲ್ಲಿ ರಾಜ ನಹುಷ ಜನಿಸಿದನು. ನಹುಷನು ತುಂಬಾ ಶಕ್ತಿಶಾಲಿಯಾಗಿದ್ದನು. ಇಂದ್ರನು ಸ್ವರ್ಗದಿಂದ ಓಡಿ ಹೋದಾಗ ನಹುಷನನ್ನು ಸ್ವರ್ಗದ ರಾಜನಾಗಿ ಮಾಡಲಾಯಿತು. ಆದರೆ ಸಿಂಹಾಸನವನ್ನು ಪಡೆದ ನಹುಷನು ದುರಹಂಕಾರಿಯಾದನು. ಇಂದ್ರನ ಪತ್ನಿ ಶಚಿಯನ್ನು ತನ್ನ ಪತ್ನಿಯಾಗಿ ಮಾಡಲು ಬಯಸಿದನು. ಶಚಿಯು ಆರ್ಷಿಗಳು ಹೊತ್ತ ಪಲ್ಲಕಿಯಲ್ಲಿ ಬಂದರೆ ಮಾತ್ರ ಅವಳು ತನ್ನನ್ನು ಸ್ವೀಕರಿಸುತ್ತಾಳೆ ಎಂಬ ಷರತ್ತು ಹಾಕಿದನು. ನಹುಷನು ಸಪ್ತರ್ಷಿಗಳನ್ನು ಪಲ್ಲಕಿಗೆ ಸೇರಿಸಿದನು. ತನ್ನ ಆತುರದಲ್ಲಿ ನಹುಷನು ಅಗಸ್ತ್ಯ ಋಷಿಯನ್ನು ಒದ್ದು ಸರ್ಪ ಸರ್ಪ ಎಂದನು. ಅಂದರೆ ತ್ವರಿತವಾಗಿ ಹೋಗು ಎಂದಾಯಿತು. ಋಷಿ ಅಗಸ್ತ್ಯನು ಅವನನ್ನು ಶಪಿಸಿದನು. ದುಷ್ಟ ಮನುಷ್ಯ, ನಿನ್ನನ್ನು ಹಾವು ಎಂದು ಕರೆಯಲಾಗುತ್ತದೆ. ಭೂಮಿಗೆ ಬಿದ್ದು ಸರ್ಪ ಅಂದರೆ ಹೆಬ್ಬಾಯವಾಗು. ಸ್ವರ್ಗದ ರಾಜ ತಕ್ಷಣವೇ ತೆವಳುವ ಹುಳುವಾದನು. ನಹುಷನ ಮಗ ರಾಜ ಯಯಾತಿ. ಅವನು ತುಂಬಾ ಧೈರ್ಯಶಾಲಿ. ಅವನು ರಾಕ್ಷಸರ ಗುರು ಶುಕ್ರಾಚಾರ್ಯರ ಮಗಳು ದೇವಯಾನಿ ಮತ್ತು ರಾಕ್ಷಸರ ರಾಜನ ಮಗಳು ಶರ್ಮಿಷ್ಠೆಯನ್ನು ವಿವಾಹವಾದನು. ಒಮ್ಮೆ ಶುಕ್ರಾಚಾರ್ಯರು ಯಯಾತಿಯ ಮೇಲೆ ಕೋಪಿಸಿಕೊಂಡು ನಿನ್ನ ಯೌವನದಲ್ಲಿಯೇ ವೃದ್ಧಾಪ್ಯ ಬರಲಿ ಎಂದು ಶಪಿಸಿದರು. ರಾಜ ಯಯಾತಿಯ ದೇಹವು ಸುಕ್ಕುಗಳಿಂದ ಆವೃತವಾಯಿತು ಮತ್ತು ಅವನ ಕೂದಲು ಬಿಳಿಯಾಯಿತು. ಆದರೆ ಅವನ ಇಂದ್ರಿಯ ಸುಖಗಳ ಬಯಕೆಯು ಇನ್ನೂ ಕೊನೆಗೊಂಡಿರಲಿಲ್ಲ. ಅವನು ಕ್ಷಮೆಯನ್ನು ಬೇಡಿಕೊಂಡನು. ಶುಕ್ರಾಚಾರ್ಯರು, ನಿನ್ನ ಪುತ್ರರಲ್ಲಿ ಒಬ್ಬನು ತನ್ನ ಯೌವನವನ್ನು ನಿನಗೆ ಕೊಟ್ಟು ನಿನ್ನ ವೃದ್ಧಾಪ್ಯವನ್ನು ತೆಗೆದುಕೊಂಡರೆ ನೀನು ಮತ್ತೆ ಯೌವನ ಪಡೆಯಬಹುದು ಎಂದು ಹೇಳಿದರು. ಯಯಾತಿ ತನ್ನ 5 ಪುತ್ರರ ಬಳಿ ಹೋದನು. ಹಿರಿಯ ಪುತ್ರರು, ವೃದ್ಧಾಪ್ಯವು ನರಕದಂತಿದೆ,
ನಾವದನ್ನು ಸ್ವೀಕರಿಸುವುದಿಲ್ಲ ಎಂದು ನಿರಾಕರಿಸಿದರು. ಆದರೆ ಕಿರಿಯ ಮಗನು ಪುರು ಹೇಳಿದನು, ತಂದೆಯೇ, ನಿನ್ನ ಸಂತೋಷಕ್ಕಾಗಿ ನಾನು ಈ ವೃದ್ಧಾಪ್ಯವನ್ನು ಸ್ವೀಕರಿಸುತ್ತೇನೆ. ಪುರು ವೃದ್ಧನಾದನು ಮತ್ತು ಯುವಕ ಯಯಾತಿ ಸಾವಿರಾರು ವರ್ಷಗಳ ಕಾಲ ಜೀವನವನ್ನು ಅನುಭವಿಸಿದನು. ಆದರೆ ಅಂತಿಮವಾಗಿ ಬೆಂಕಿಗೆ ತುಪ್ಪ ಸುರಿಯುವುದರಿಂದ ಅದು ನಂದಿಸುವುದಿಲ್ಲ, ಬದಲಾಗಿ ಅದನ್ನು ಇಂಧನಿಸುತ್ತದೆ ಎಂದು ಅವನು ಅರಿತನು. ಅದೇ ರೀತಿ ಆಸೆಗಳು ಸಹ ದುಃಖದಲ್ಲಿ ಎಂದಿಗೂ ಶಾಂತಿ ಇರುವುದಿಲ್ಲ. ಅವನು ಪುರುವನ ಯೌವನವನ್ನು ಪುನಃಸ್ಥಾಪಿಸಿದನು ಮತ್ತು ತ್ಯಾಗವನ್ನು ಸ್ವೀಕರಿಸಿದನು. ಈ ಮಹಾನ್ ಸತ್ಯವನ್ನು ಸ್ವೀಕರಿಸಿ. ಕಲಿಕೆ: ಆಸೆಗಳನ್ನು ಈಡೇರಿಸುವುದರಿಂದ ಸಂತೋಷವನ್ನು ಸಾಧಿಸಲಾಗುವುದಿಲ್ಲ, ಆದರೆ ಅವುಗಳನ್ನು ತ್ಯಜಿಸುವುದರಿಂದ ನಿಜವಾದ ಶಾಂತಿ ಸಾಧಿಸಲಾಗುತ್ತದೆ. ಯಯಾತಿ ರಾಜ್ಯವನ್ನು ವಿಭಾಗಿಸಿದನು, ಆದರೆ ಇದು ಭಾರತೀಯ ಇತಿಹಾಸದ ಅತಿದೊಡ್ಡ ವಿಭಾಗವನ್ನು ಗುರುತಿಸಿತು. ಮಹಾಭಾರತಕ್ಕೆ ಅಡಿಪಾಯ ಹಾಕಿತು. ಇದು ಹೇಗೆ ಸಂಭವಿಸಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 8. ಯದು ಮತ್ತು ಪುರು ರಾಜವಂಶದ ವಿಸ್ತರಣೆ. ರಾಜ ಯಯಾತಿ ತನ್ನ ರಾಜ್ಯವನ್ನು ವಿಭಾಗಿಸುವಾಗ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡನು. ಅವನ ಕಿರಿಯ ಮಗನು ಪುರು ತನ್ನ ಆಜ್ಞೆಯನ್ನು ಪಾಲಿಸಿ ತನಗೆ ಯೌವನವನ್ನು ಕೊಟ್ಟ ಕಾರಣ ಯಯಾತಿ ಪುರುವನ್ನು ತನ್ನ ಪ್ರಾಥಮಿಕ ಉತ್ತರಾಧಿಕಾರಿಯಾಗಿ ಮಾಡಿ ಅವನಿಗೆ ರಾಜ್ಯದ ಕೇಂದ್ರ ಭಾಗವಾದ ಗಂಗಾ ಯಮುನಾ ದೋವಾಬನ್ನು ಕೊಟ್ಟನು. ಪುರುವನ ವಂಶಸ್ಥರು ನಂತರ ಕೌರವರು ಎಂದು ಕರೆಯಲ್ಪಟ್ಟರು ಮತ್ತು ಪಾಂಡವರು ಮತ್ತು ಕೌರವರು ಜನಿಸಿದ್ದು ಈ ವಂಶದಲ್ಲಿಯೇ. ಹೀಗಾಗಿ ಕುರುಕ್ಷೇತ್ರ ಕದನವೂ ಸಹ ಪುರುವಿನ ವಂಶಸ್ಥರ ನಡುವೆ ನಡೆಯಿತು. ಮರುಕಡೆ ಯಯಾತಿಯ ಹಿರಿಯ ಮಗನು ಯದು ವೃದ್ಧಾಪ್ಯವನ್ನು ಸ್ವೀಕರಿಸಲು ನಿರಾಕರಿಸಿದನು. ಯಯಾತಿ ಅವನಿಗೆ ಶಪಿಸಿದನು, ಅವನ ವಂಶಸ್ಥರು ಎಂದಿಗೂ ರಾಜರಾಗಲಿಲ್ಲ ಎಂದು. ಯದುವಿನ ವಂಶಸ್ಥರು ಯಾದವರು ಎಂದು ಕರೆಯಲ್ಪಟ್ಟರು. ಈ ವಂಶವು ಬಹಳ ದೊಡ್ಡದಾಗಿ ಬೆಳೆದು ಮಹಾನ್ ಯೋಧರನ್ನು ಉತ್ಪಾದಿಸಿತು. ಆದರೆ ಅವರು ಆಗಾಗ್ಗೆ ತಮ್ಮೊಳಗೆ ಹೋರಾಡಿದರು ಅಥವಾ ಸಣ್ಣ ರಾಜ್ಯಗಳಿಗೆ ಸೀಮಿತರಾದರು. ಯದುವಂಶವಳಿಯಲ್ಲಿ ಭೋಜ, ಅಂಧಕ ಮತ್ತು ವೃಷ್ಣಿಯಂತಹ ದೊಡ್ಡ ಕುಲಗಳು ಸೇರಿದ್ದವು. ವಿಪರ್ಯಾಸವಾಗಿ ನಂತರ ಭಗವಾನ್ ಕೃಷ್ಣನು ದಂಗೆಘೋರ ಮಗ ಯದುವಿನ ಅದೇ ಕುಲದಲ್ಲಿ ಅವತರಿಸಿದನು. ಆದರೆ ವಿಧೇಯ ಮಗ ಪುರು ದುರ್ಯೋಧನನಂತಹ ಅನ್ಯಾಯದ ಜನರಿಗೆ ಜನ್ಮ ನೀಡಿದನು. ಅವನು ಯಾವುದೇ ಶಾಪ ಅಥವಾ ವರದಿಂದ ಬದ್ಧನಾಗಿಲ್ಲ ಎಂಬುದು ಭಗವಂತನ ದೈವಿಕ ನಾಟಕ. ಅವನು ಕೇವಲ ಪ್ರೀತಿಗಾಗಿ ಹಸಿದಿದ್ದಾನೆ. ಯದುವಂಶಾವಳಿಗೆ ಸಂಪತ್ತು ಮತ್ತು ಶಕ್ತಿಯ ಕೊರತೆ ಇರಲಿಲ್ಲ ಎಂದು ಸೂತ ವಿವರಿಸುತ್ತಾನೆ. ಅವರು ಅಪಾರ ಸಂಪತ್ತನ್ನು ಹೊಂದಿದ್ದರು, ಆದರೆ ಯಯಾತಿಯ ಶಾಪವು ಅವರನ್ನು ಏಕೈಕ ಚಕ್ರವರ್ತಿಗಳಾಗದಂತೆ ತಡೆಯಿತು, ಯಾವಾಗಲೂ ಅವರೊಂದಿಗೆ ಉಳಿಯಿತು. ಈ ಅಧ್ಯಾಯವು ನಮ್ಮ ಹೆತ್ತವರಿಗೆ ಸೇವೆ ಸಲ್ಲಿಸುವ ಪ್ರತಿಫಲಗಳು ತಲೆಮಾರುಗಳವರೆಗೆ ಕೊಯ್ಯಲ್ಪಡುತ್ತವೆ ಮತ್ತು ಅವರನ್ನು ನಿರ್ಲಕ್ಷಿಸುವ ಕಲೆ ತಲೆಮಾರುಗಳವರೆಗೆ ಇರುತ್ತದೆ ಎಂದು ನಮಗೆ ಕಲಿಸುತ್ತದೆ. ನಿಮ್ಮ ಹೆತ್ತವರು ಮತ್ತು ಪೂರ್ವಜರನ್ನು ನೆನಪಿಸಿಕೊಂಡು ಮಾತೃಪಿತೃ ದೇವೋಭವ ಎಂದು ಕಾಮೆಂಟ್ಗಳಲ್ಲಿ ಬರೆಯಿರಿ. ಹಿರಿಯರನ್ನು ಅಗೌರವಿಸುವ ಮೂಲಕ ಗಳಿಸಿದ ಶಕ್ತಿ ಮತ್ತು ಸಂಪತ್ತು ಸಹ ಅಂತಿಮವಾಗಿ ಸಂತೋಷವನ್ನು ತರುವುದಿಲ್ಲ. ಯದುವಂಶದಲ್ಲಿ 1000 ತೋಳುಗಳನ್ನು ಹೊಂದಿದ್ದ ರಾಜ ಮತ್ತು ರಾವಣನಂತಹ ರಾಕ್ಷಸನನ್ನು ಸೆರೆಹಿಡಿದ ರಾಜ ಯಾರು? ಮುಂದಿನ ಅಧ್ಯಾಯವನ್ನು ಕೇಳಿ. ಅಧ್ಯಾಯ 9. ಸಹಸ್ರಾರ್ಜುನನ ಶೌರ್ಯ. ಯದುವಂಶದಲ್ಲಿ ಸಹಸ್ರಾರ್ಜುನ ಎಂದು ಕರೆಯಲ್ಪಡುವ ಕಾರ್ತವೀರ್ಯ ಅರ್ಜುನನಿದ್ದನು. ಕಾರ್ತವೀರ್ಯ ಅರ್ಜುನನು ಭಗವಾನ್ ದತ್ತಾತ್ರೇಯನಿಗೆ ತೀವ್ರ ತಪಸ್ಸು ಮಾಡಿದನೆಂದು ಸೂತಜಿ ನಮಗೆ ಹೇಳುತ್ತಾನೆ. ಇದರಿಂದ ಸಂತೋಷಗೊಂಡ ಬ್ರಹ್ಮ, ವಿಷ್ಣು ಮತ್ತು ಮಹೇಶನ ಅಭಿವ್ಯಕ್ತಿಯಾದ ದತ್ತಾತ್ರೇಯನು ಅರ್ಜುನನಿಗೆ ಒಂದು ವರವನ್ನು ನೀಡಿದನು. ಅರ್ಜುನನು ಯುದ್ಧದಲ್ಲಿ 1000 ತೋಳುಗಳನ್ನು ಅಥವಾ ತೋಳುಗಳನ್ನು ಕೇಳಿದನು. ಅದು ಅವನಿಗೆ ದುಷ್ಟತನವನ್ನು ತಡೆಯಲು ಅನುವು ಮಾಡಿಕೊಟ್ಟಿತು. ಈ ವರವನ್ನು ಪಡೆದ ನಂತರ ಸಹಸ್ರಾರ್ಜುನನು ಎಷ್ಟು ಶಕ್ತಿಶಾಲಿಯಾದನೆಂದರೆ ಅವನು ದಣಿವರಿಯದೆ ರಥಗಳನ್ನು ಓಡಿಸಬಲ್ಲನು. ಅವನ ಪರಾಕ್ರಮವು ಒಮ್ಮೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿದ್ದ ಲಂಕಾದ ರಾಜ ರಾವಣನು ಸಹಸ್ರಾರ್ಜುನನ ವಿರುದ್ಧ ಹೋರಾಡಲು ಬಂದನು. ಸಹಸ್ರಾರ್ಜುನನು
ರಾವಣನನ್ನು ತಮಾಷೆಯ ರೀತಿಯಲ್ಲಿ ಹಿಡಿದು ಮಗುವೊಂದು ಆಟಿಗೆ ಹಿಡಿದಂತೆ ತನ್ನ ತೋಳಿನಲ್ಲಿ ಹಿಡಿದು ಸೆರೆ ಹಿಡಿದನು. ರಾವಣನು ಹಲವಾರು ದಿನಗಳ ಕಾಲ ಸೆರೆಮನೆಯಲ್ಲಿದ್ದನು. ನಂತರ ರಾವಣನ ಅಜ್ಜ ಪುಲಸ್ತ್ಯ ಆರ್ಷನ ಕೋರಿಕೆಯ ಮೇರೆಗೆ ಅವನನ್ನು ಬಿಡುಗಡೆ ಮಾಡಲಾಯಿತು. ಸಹಸ್ರಾರ್ಜುನನು ತನ್ನ ಶಕ್ತಿಯಿಂದ ಸಾಗರಗಳು ಮತ್ತು ಪರ್ವತಗಳನ್ನು ಸಹ ಗೆದ್ದಿದ್ದನು. ಅವನು ನೀತಿವಂತ ರಾಜನಾಗಿದ್ದನು. ಆದಾಗ್ಯೂ ಅವನ ಅಪಾರ ಶಕ್ತಿ ಕ್ರಮೇಣ ಅವನನ್ನು ದುರಹಂಕಾರಿಯನ್ನಾಗಿ ಮಾಡಿತು. ಆರ್ಷಿ ಜಮದಗ್ನಿಯ ಕಾಮಧೇನು ಹಸುವನ್ನು ಬಲವಂತವಾಗಿ ಕಸಿದುಕೊಳ್ಳಲು ಪ್ರಯತ್ನಿಸಿದಾಗ ಭಗವಾನ್ ಪರಶುರಾಮನು ಅವನನ್ನು ಅಂತಿಮವಾಗಿ ನಾಶಪಡಿಸಿದನು. ಅಧಿಕಾರವನ್ನು ಪಡೆಯುವುದು ಒಂದು ವರದಾನ ಎಂದು ಈ ಕಥೆ ನಮಗೆ ಎಚ್ಚರಿಸುತ್ತದೆ. ಆದರೆ ಅಧಿಕಾರದ ಅಮಲು ವಿನಾಶಕ್ಕೆ ಕಾರಣವಾಗುತ್ತದೆ. ರಾಜ ಎಷ್ಟೇ ದೊಡ್ಡವನಾಗಿದ್ದರೂ ಅವನು ಸಂತರು ಮತ್ತು ಋಷಿಗಳನ್ನು ಅಗೌರವಿಸಿದರೆ ಅವನ ಪತನ ಖಚಿತ. ಅಪರಿಮಿತ ಶಕ್ತಿಯನ್ನು ನೀಡಿದಾಗಲೂ ನಮ್ರತೆಯನ್ನು ತ್ಯಜಿಸಬಾರದು ಎಂಬುದು ಪಾಠ. ಏಕೆಂದರೆ ಅಹಂಕಾರವು ವಿನಾಶದ ಬಾಗಿಲು ತೆರೆಯುತ್ತದೆ. ಈಗ ನಾವು ಯದುವಂಶದ ಶಾಖೆ ಹೊರಹೊಮ್ಮುವ ಕ್ಷಣಕ್ಕೆ ಬಂದಿದ್ದೇವೆ. ಅದರಲ್ಲಿ ಪರಮಾತ್ಮನು ಸ್ವತಃ ಭೂಮಿಗೆ ಬರುತ್ತಾನೆ. ಶ್ರೀಕೃಷ್ಣನ ಪೂರ್ವಜರು ಯಾರು ಮತ್ತು ಅವರಿಗೆ ಆ ಮಾಂತ್ರಿಕ ರತ್ನ ಎಲ್ಲಿಂದ ಸಿಕ್ಕಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 10 ವೃಷ್ಣಿವಂಶ ಮತ್ತು ಶಮಂತಕ ಮಣಿಯ ರಹಸ್ಯ. ಸುತಜಿ ಈಗ ಯದುರಾಜವಂಶದ ಅತ್ಯಂತ ಪವಿತ್ರ ಭಾಗವಾದ ವೃಷ್ಣಿವಂಶವನ್ನು ವಿವರಿಸಲು ಪ್ರಾರಂಭಿಸುತ್ತಾನೆ. ಇದು ದೇವರು ಸ್ವತಃ ತನ್ನ ಅವತಾರಕ್ಕಾಗಿ ಆರಿಸಿಕೊಂಡ ಕುಲ. ರಾಜ ಸತ್ರಜಿತ್ ಈ ರಾಜವಂಶದಲ್ಲಿ ಜನಿಸಿದನು. ಸತ್ರಜಿತ್ ಸೂರ್ಯದೇವನನ್ನು ಪೂಜಿಸಿ ಅವನೊಂದಿಗೆ ಸ್ನೇಹ ಬೆಳೆಸಿದನು. ಸಂತೋಷಗೊಂಡ ಸೂರ್ಯದೇವರು ಅವನಿಗೆ ಶಮಂತಕ ಮಣಿಯನ್ನು ಕೊಟ್ಟರು. ಈ ರತ್ನವು ಸಾಮಾನ್ಯ ವಜ್ರವಾಗಿರಲಿಲ್ಲ. ಅದು ಸೂರ್ಯನಂತೆ ಹೊಳೆಯುತ್ತಿತ್ತು ಮತ್ತು ಪ್ರತಿದಿನ 8 ತೂಕದ ಚಿನ್ನವನ್ನು ನೀಡುತ್ತಿತ್ತು. ಈ ರತ್ನವಿರುವ ರಾಜ್ಯವು ಎಂದಿಗೂ ಕ್ಷಾಮ, ಸಾಂಕ್ರಾಮಿಕ ಅಥವಾ ಬೇರೆ ಯಾವುದೇ ವಿಪತ್ತನ್ನು ಅನುಭವಿಸಲಿಲ್ಲ. ಸತ್ರಜಿತ್ ತನ್ನ ಕುತ್ತಿಗೆಯಲ್ಲಿ ರತ್ನವನ್ನು ಧರಿಸಿ ದ್ವಾರಕೆಗೆ ಬಂದಾಗ ಜನರು ಸೂರ್ಯದೇವರು ಸ್ವತಃ ಬಂದಿದ್ದಾರೆ ಎಂದು ನಂಬಿದ್ದರು. ರಾಜನ ಪ್ರಯೋಜನಕ್ಕಾಗಿ ಶ್ರೀಕೃಷ್ಣನು ರತ್ನವು ರಾಜ ಉಗ್ರಸೇನನೊಂದಿಗೆ ಸುರಕ್ಷಿತವಾಗಿರಬೇಕೆಂದು ಬಯಸಿದನು. ಆದರೂ ಶ್ರೀಕೃಷ್ಣನು ರತ್ನವನ್ನು ಕಸಿದುಕೊಳ್ಳುತ್ತಿರುವುದಾಗಿ ಭಾವಿಸಿ ಸತ್ರಜಿತ್ ನಿರಾಕರಿಸಿದನು. ನಂತರ ಸತ್ರಜಿತ್ನ ಸಹೋದರ ರತ್ನವನ್ನು ಧರಿಸಿ ಬೇಟೆಗೆ ಹೋದನು ಮತ್ತು ಸಿಂಹದಿಂದ ಕೊಲ್ಲಲ್ಪಟ್ಟನು. ಜಾಂಬವಂತ ಸಿಂಹವನ್ನು ಕೊಂದು ರತ್ನವನ್ನು ತೆಗೆದುಕೊಂಡನು. ರತ್ನಕ್ಕಾಗಿ ಕೃಷ್ಣನ ಮೇಲೆ ಕೊಲೆ ಆರೋಪ ಹೊರಿಸಲಾಯಿತು. ಈ ಕಳಂಕವನ್ನು ತೊಳೆಯಲು ಶ್ರೀಕೃಷ್ಣನು ಸ್ವತಃ ಕಾಡಿಗೆ ಹೋಗಿ ರತ್ನವನ್ನು ಮರಳಿ ಪಡೆಯಲು ಜಾಂಬವಂತನ ವಿರುದ್ಧ ಹೋರಾಡಬೇಕಾಯಿತು. ಇದು ವೃಷ್ಣಿ ರಾಜವಂಶಕ್ಕೆ ಅಡಿಪಾಯ ಹಾಕಿತು. ಇದು ದೇವಕಿ ಮತ್ತು ವಾಸುದೇವರ ವಿವಾಹಕ್ಕೆ ಮತ್ತು ಕಂಸನ ದಬ್ಬಾಳಿಕೆಗೆ ಕಾರಣವಾಯಿತು. ಭಗವಂತನ ವಂಶಾವಳಿಯಲ್ಲಿಯೂ ಸಹ ಘರ್ಷಣೆಗಳಿಗೆ ಕೊರತೆಯಿರಲಿಲ್ಲ ಎಂದು ಈ ಅಧ್ಯಾಯವು ನಮಗೆ ತಿಳಿಸುತ್ತದೆ. ಚಿನ್ನ ಮತ್ತು ವಜ್ರದ ತೇಜಸ್ಸು ಹೊಚ್ಚಾಗಿ ಸಂಬಂಧಗಳಲ್ಲಿ ಬಿರುಕುಗಳನ್ನು ಉಂಟುಮಾಡುತ್ತದೆ. ಆದರೆ ಸತ್ಯವು ಯಾವಾಗಲೂ ಕೊನೆಯಲ್ಲಿ ಮೇಲ್ಗೈ ಸಾಧಿಸುತ್ತದೆ. ಈ ವೃಷ್ಣಿಕುಲದ ತೇಜಸ್ಸು ನಂತರ ಇಡೀ ಜಗತ್ತಿಗೆ ಗೀತೆಯ ಜ್ಞಾನವನ್ನು ನೀಡುತ್ತದೆ. ಈ ವಿಷಯವನ್ನು ಕೇಳಿದಾಗ ಭಕ್ತರಲ್ಲಿ ಸೂಕ್ಷ್ಮ ಕಂಪನ ಉಂಟಾಯಿತು. ಯಾಕೆಂದರೆ ಇದು ಭಗವಂತನ ಅವತಾರದ ಸಮಯವಾಗಿತ್ತು. ಅವನು ಹುಟ್ಟಲಿದ್ದ. ಭಗವಂತನ ನಾಟಕದಲ್ಲಿ ನಂಬಿಕೆ ಮತ್ತು ಸತ್ಯದ ವಿಜಯದೊಂದಿಗೆ ಕಾಮೆಂಟ್ಗಳಲ್ಲಿ ಸತ್ಯಮೇವ ಜಯತೆ, ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಪಾಠ: ಸಂಪತ್ತಿನ ದುರಾಸೆ ಮತ್ತು ಸುಳ್ಳು ಆರೋಪಗಳು ದೇವರನ್ನು ಬಿಡುವುದಿಲ್ಲ. ಆದ್ದರಿಂದ ಒಬ್ಬನು ಸತ್ಯವನ್ನು ಮಾತ್ರ ಆಶ್ರಯಿಸಬೇಕು. ವಂಶಾವಳಿಯ ವಿವರಣೆ ಮುಗಿದಿತ್ತು. ಆದರೆ ಈಗ ಭೂಮಿಯು ಕಾಯುತ್ತಿದ್ದ ಅವತಾರದ ಸಮಯ. ಕಂಸನ ಭಯ ಮತ್ತು ಜೈಲು ಕಂಬಿಗಳು ಹೇಗೆ ಮುಕ್ತಿಯ ದ್ವಾರವಾಗುತ್ತವೆ? ಮುಂದಿನ ಅಧ್ಯಾಯದಲ್ಲಿ ಕೇಳಿ.